ಯಾವಾಗ ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದು ವಿಜಯ್ ಸಿಎಂ ಆದರೂ ಅದು ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಪಕ್ಷಗಳನ್ನು ಬಡಿದೆಬ್ಬಿಸಿದೆ. ಅದರಲ್ಲಿಯೂ ಸಿನಿಮಾ ನಟರು ನಟಿಯರು ರಾಜಕೀಯದ ಬಗ್ಗೆ ಮಾತನಾಡುವಂತೆ ಮಾಡಿದೆ. ವಿಜಯ್ ನೋಡಿ ನಟ ಉಪೇಂದ್ರ ಕೂಡ ಈಗ ಎದ್ದು ನಿಂತಿದ್ದಾರೆ. ಉಪೇಂದ್ರ ತುಂಬ ಬುದ್ಧಿವಂತ ನಿರ್ದೇಶಕ, ನಟ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಅವರ ಆಟ ನಡೆಯುತ್ತಿಲ್ಲ. ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ, ರಾಜಕೀಯ ಬೇಡ, ಜನರೇ ನಾಯಕರಾಗುವ ಪ್ರಜಾಕೀಯ ಮಾಡ್ತೀನಿ ಅಂತ ಹೊರಟವರು ಎಲ್ಲಿಯೂ ಸುದ್ದಿ ಮಾಡದೆ ಸೈಲೆಂಟ್ ಆಗಿ ಬಿಟ್ಟಿದ್ರು. ಯಾರಾದರೂ ಕೇಳಿದರೆ ಪ್ರಜಾಕೀಯ ಅದು ನಿಮ್ಮದೇ ಪಕ್ಷ, ಜನರ ಪಕ್ಷ, ಜನನೇ ಮುಂದೆ ನಿಂತು ಹೋರಾಡಿ ಜನನೇ ಜವಾಬ್ದಾರಿಯಿಂದ ಪ್ರಜಾಕೀಯನ ಗೆಲ್ಲಿಸಬೇಕು ಅಂತ ತಲೆ ಬುಡ ಇಲ್ಲದ ರೀತಿ ಮಾತನಾಡ್ತಾ ಇದ್ರು. ಆದರೆ ಈಗ ಉಪೇಂದ್ರ ವಾಸ್ತವದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತೆ ಕಾಣುತ್ತೆ. ತಾನು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪ್ರಜಾಕೀಯದ ಬಗ್ಗೆ 4 ಪೋಸ್ಟ್ ಹಾಕಿದರೆ ಮಾತ್ರ ಸಾಕಾಗೋದಿಲ್ಲ, ಬದಲಾಗಿ ಜನರ ಮಧ್ಯೆ ನಿಂತು ವಾಸ್ತವದ ಪರಿಸ್ಥಿತಿಯನ್ನು ತಿಳಿಯಬೇಕು ಎಂದು ಅರಿತಿದ್ದಾರೆ. ಇತ್ತೀಚೆಗೆ ನಟ ಉಪೇಂದ್ರ ಅವರು ಕೆಲವು ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಕುಳಿತು ತಮ್ಮ ಪ್ರಜಾಕೀಯ ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಯೂಟ್ಯೂಬರ್ಗಳನ್ನು ಕರೆಸಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಅವರಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ತಾವು ಕೂಡ ಮುಂದೆ ಬರುವ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ MLA ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬರುವುದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಪುಸ್ತಕದ ಬದನೆಕಾಯಿ ಅಂತ ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗಿರದೆ ನಗರ ಹಳ್ಳಿಗಳನ್ನು ತಲುಪಿ ಜನರ ಬಳಿ ಹೋಗಿ ಅವರ ಕಷ್ಟಗಳನ್ನು ಕೇಳಿ ಜನರ ಹತ್ತಿರ ಹೋದರೆ ಮಾತ್ರ ಉಪೇಂದ್ರ ಅವರು ಮುಂದಿನ ಚುನಾವಣೆಯಲ್ಲಿ ತಮ್ಮ ಪ್ರಜಾಕೀಯ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದು ಎಂಬುದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಉಪೇಂದ್ರ ಅವರಿಗೆ ತಲುಪುವವರೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.